ಇನ್ನು ಮಂಡ್ಯದಲ್ಲಿ ಸ್ಪರ್ಧೆ ಮಾಡುವಂತೆ ಬಿಜೆಪಿಯವರಿಂದ ಆಫರ್ ಬಂದ್ರೆ ಯೋಚನೆ ಮಾಡ್ತೀನಿ ಅಂತ ಸುಮಲತಾ ಓಕೆ, ಸುಮಲತಾ ಅವರ ಹೇಳಿಕೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಆನಂತರ ಕೊಡ್ತೀನಿ. ಇವಾಗ ಸಾರಿಗೆ ಸಚಿವರಾದಂತಹ ಡಿ.ಸಿ ತಮ್ಮಣ್ಣನವರೇ ನಮ್ಮ ಜೊತೆ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಒಂದು ನಾವು ಅಂತಂದ್ರೆ ಜನ ಮಾತನಾಡ್ಕೊಳ್ತಾ ಇದ್ದಿದ್ದು, ಸುಮಲತಾ ಅವರು ಯಾವುದೇ ಪಕ್ಷದಿಂದ ಸ್ಪರ್ಧೆ ಮಾಡಿದ್ರೂ ಕೂಡ ಪರೋಕ್ಷವಾಗಿ ಡಿ.ಸಿ ತಮ್ಮಣ್ಣ ಅವರ ಸಪೋರ್ಟ್ ಇದ್ದೇ ಇರುತ್ತೆ ಅಂತ. ಆದರೆ ಇವತ್ತು ತಾವು ಮಾತನಾಡೋದು ನೋಡಿದ್ರೆ ತಮ್ಮ ನಿಷ್ಠೆ ಯಾವತ್ತಿದ್ರೂ ಪಕ್ಷಕ್ಕೋಸ್ಕರನೇ ಹೊರತು ವ್ಯಕ್ತಿಗಲ್ಲ ಅಂತ. ಏನ್ ಹೇಳ್ತೀರಾ ಸರ್? ಅದನ್ನ ಮೊದ್ಲಿಂದ ಹೇಳಿದ್ದೀನಿ. ಸಂಬಂಧ ಬೇರೆ ಪಕ್ಷ ಬೇರೆ, ಸಂಬಂಧ ಬೇರೆ ಪಕ್ಷ ಬೇರೆ. ಅದರಿಂದ ನನ್ನ ಇಷ್ಟ ಯಾವತ್ತಿದ್ರು ಪಕ್ಷಕ್ಕೆ ಅಂತ ಹೇಳಿದ್ದೀನಿ. ಅದನ್ನ ಹಿಂದಿನಿಂದ ಕೂಡ ನಡ್ಕೊಂಡ್ ಬಂದಿದ್ದೀವಿ. ನಾನು ನಡ್ಕೊಂಡ್ ಬಂದಿದ್ದೀವಿ, ಅಂಬರೀಷ್ ಅವರು ಹಾಗೆ ನಡ್ಕೊಂಡ್ ಬಂದಿದ್ದಾರೆ. ನಾನು ಅದನ್ನ ಹೇಳಿದ್ದೀನಿ. ನನ್ನ ಮಗ ಜಿಲ್ಲಾ ಪಂಚಾಯತಿಗೆ ನಿಂತಿದ್ದಾಗ ನನ್ನ ಮಗನ ವಿರುದ್ಧ ಅಂಬರೀಷ್ ಅವರು ಬಂದು ಕ್ಯಾನ್ವಾಸ್ ಮಾಡಿದ್ರು ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ. ನಾನು ಅವಾಗ ನಾವೇನ್ ಬೇಜಾರು ಮಾಡ್ಕೊಳ್ಳಿಲ್ಲ. ನಮ್ ಸಂಬಂಧ ಹಾಗೆ ಉಳ್ಕೊಂಬಂತು. ಅಂಬರೀಷ್ ಅವ್ರು ಬದುಕಿರುವವರೆಗೂ ಹಾಗೆ ಉಳ್ಕೊಂಬಂತು. ನಾವಿಬ್ರು ಯಾವತ್ತೂ ರಾಜಕೀಯ ಸಂಬಂಧ ನಾವು ಬೆರೆಸ್ಕೊಳ್ಳಿಲ್ಲ. ಓಕೆ. ಬಟ್ ಯಾಕೆ ಸರ್ ಸುಮಲತಾ ಅಂಬರೀಷ್ ಅವರು ಈ ಸರ್ತಿ ಚುನಾವಣೆಗೆ ನಿಲ್ಲಬಾರ್ದು ಅಂತ ತಮ್ಮ ಇಚ್ಛೆನಾ, ಅಥವಾ ಅವರಿಗೆ ಜನ ಆಶೀರ್ವಾದ ಮಾಡಬಾರ್ದು ಅನ್ನೋ ಲೆಕ್ಕಾಚಾರ? ಮಾಡಬಾರ್ದು ಅಂತ ಏನಿಲ್ಲ. ನಿಲ್ಲುವಂತದ್ದು ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಹಕ್ಕಿದೆ. ಯಾರು ಬೇಕಾದ್ರೂ ನಿಲ್ಬಹುದು. ಅದಕ್ಕೆ ನಾವು ನಿಲ್ಬೇಡಿ ಅಂತ ಯಾರಿಗೂ ಕೂಡ ಹೇಳಿಲ್ಲ, ಹೇಳುದೂ ಇಲ್ಲ. ಅಲ್ಲ, ನೀವ್ ಹೇಳಿದ್ರಿ ಅಂಬರೀಷ್ ಅವ್ರ ಹೆಸರು ಹೇಳ್ಕೊಂಡು ಸುಮಲತಾ ಅವ್ರು ರಾಜಕೀಯ ಮಾಡ್ತಾ ಇದ್ದಾರೆ ಅಂತ. ಮತ್ತೆ ಇವಾಗ ಹೇಳುದ್ರಲ್ಲಿ, ಇವಾಗ ಹಿಂದೆ ಯಾವಾಗ್ಲಾರು ಜನರ ಕಷ್ಟ ಸುಖ ವಿಚಾರಿಸಿ ಮಾಡಿ ಜನರ ನೆರವಿಗೆ ಬಂದು, ಇವಾಗ ಅಂಬರೀಷ್ ಅವರು ಅವರ ಸಿನಿಮಾ ರಂಗದಲ್ಲಿದ್ದಂತ ಒಂದು ಪ್ರಖ್ಯಾತಿಯಿಂದ ಅವ್ರು ಏನ್ ಮಾಡಿದ್ರು ನಡೀತಾ ಇತ್ತು. ಅವ್ರನ್ನ ಜನ ಆರಾಧಿಸುವಂತವ್ರು ಇದ್ದಿದ್ರು, ಆಗ ಮಾಡ್ತಾ ಇದ್ರು. ಆದ್ರೆ ಅವರ ಪರವಾಗಿ ಯಾವತ್ತಾದ್ರೂ ಜನರ ಸಂಕಷ್ಟಗಳನ್ನು ಕೇಳಿ ಜನರಿಗೆ ಸ್ಪಂದಿಸಿದ್ರೆ ಆವಾಗ ಹೇಳ್ಬೋದು. ಬರೀ ಅಂಬರೀಷ್ ಅವ್ರ ಹೆಸರು ಹೇಳ್ಕೊಂಡ್ ಬಂದ್ರೆ ಏನಾಗ್ತದೆ ಅಂತ ಹೇಳಿದ್ರಲ್ಲಿ ತಪ್ಪೇನಿದೆ? ಅಲ್ಲ, ಅಂಬರೀಷ್ ಅವರು ಜನಾನುರಾಗಿ, ಜನರನ್ನ ಬಹಳ ಪ್ರೀತಿ ಪಡ್ತಾ ಇದ್ರು. ಬಟ್ ಅಂಬರೀಷ್ ಅವರು ಅಷ್ಟು ಪ್ರೀತಿ ಮಾಡ್ತಿದ್ರು ಅಂದ್ರೆ ಅವ್ರ ಬೆನ್ನೆಲುಬಾಗ ಸುಮಲತಾ ಅವರು ಇದ್ರು ಅಂತ ಆಗುತ್ತಲ್ವಾ ಸರ್? ಹೌದು, ಅದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಇವಾಗ ನಾನು ಜನಾನುರಾಗಿಯಾಗಿ ನಾನು ಕೆಲಸ ಮಾಡ್ತಾ ಇದ್ರೆ ನಮ್ಮ ಮನೆಯಲ್ಲಿ ಇರ್ತಕ್ಕಂಥವ್ರು ಜನರ ಕಷ್ಟ ಸುಖಗಳನ್ನ ವಿಚಾರಿಸ್ಬೇಕಲ್ಲ ಬಂದಾಗ, ಅವ್ರಿಲ್ಲ ಅಂದಾಗ. ಅದನ್ನ ಎಷ್ಟು ದಿವಸ ಮಾಡಿದ್ರು, ಯಾರು ಮಾಡಿದ್ದಾರೆ, ಇವಾಗ ಯಾರು ಮಾಡ್ತಾ ಇದ್ದಾರೆ ಅಂತ ಅವ್ರನ್ನ ನೋಡಿ ನೀವು ಇದ್ ಮಾಡಿ ಅಂತ ಅವ್ರಿಗೆ ವಿರುದ್ಧವಾಗಿ ಯಾರಿಗೂ ನೀವು ಮತ ಹಾಕಬೇಡಿ, ಕೊಡಬೇಡಿ ಅಂತ ನಾವು ಎಲ್ಲೂ ಹೇಳಿಲ್ಲ. ಅದನ್ನ ನೀವು ಬಂದಾಗ ನಿಮ್ಮನ್ನ ಪ್ರೀತಿಯಿಂದ ನೋಡು, ವಿಶ್ವಾಸದ ಕಂಡು ಹಿಂದೆ ಏನಾದ್ರೂ ನಿಮ್ಮ ಕಷ್ಟ ಸುಖಗಳಿಗೆ ಭಾಗಿಯಾಗಿದ್ರೆ ಅಂತವ್ರನ್ನ ನೋಡಿ ಇದ್ ಮಾಡಿ. ವೈಯಕ್ತಿಕವಾಗಿ ಯಾಕೆ ಸರ್ ಇವಾಗ ವಾಗ್ದಾಳಿ ಇನ್ನೂ ಕೂಡ ಅಧಿಕೃತವಾಗಿ ಅನೌನ್ಸ್ಮೆಂಟ್ ಆಗಿಲ್ಲ? ವೈಯಕ್ತಿಕ ವಾಗ್ದಾಳಿಗಳೇ ಇಲ್ಲ, ಇದು ಜನರಲ್ ಅಷ್ಟೇನೆ. ಜನರಲ್ ಆಗಿ ನಾವು ಹೇಳುದು ಅಷ್ಟೇನೆ. ಅಲ್ಲ, ಇವಾಗ ವೈಯಕ್ತಿಕವಾಗಿ ಅಲ್ವಾ ಸರ್ ಸುಮಲತಾ ಅವ್ರು ಯಾರು ನೀರು ಕೊಟ್ಟಿದ್ದಾರೆ, ಯಾರು ಕಷ್ಟ ಸುಖ ಕೇಳಿದ್ದಾರೆ ಅಂತಾನೆ ತಾವು ಹೇಳಿದೀರಾ? ಅಂದ್ರೆ ನಾನ್ ಯಾರು ಮಾಡಿದ್ದಾರೆ ಅಂತವ್ರನ್ನ ನೀವು ಆಲೋಚನೆ ಮಾಡಿ ಮುಂದೆನೂ ಕೂಡ ಅಂತ ಹೇಳುದಷ್ಟೇನೆ. ಬಣ್ಣದ ಲೋಕದವರಿಗೆ ಅವ್ರ ಮಾತಿಗೆ ಬರಲಾಗಬೇಡಿ ಅಂತ ಹೇಳಿದೀರಾ? ನನ್ನ ಬಗ್ಗೆನೂ ಕೂಡ ಟೀಕೆ ಮಾಡಿದ್ರೆ ನಾನು ಇರುವುದನ್ನ ನಾನು ಸ್ವೀಕಾರ ಮಾಡ್ಬೇಕದು. ಅಂತ ಮನಸ್ಥಿತಿ ಇದ್ರೆ ಮಾತ್ರ ನಾವು ರಾಜಕಾರಣದಲ್ಲಿ ಬದುಕೋಕ್ ಸಾಧ್ಯ. ಇಲ್ಲದ್ರೆ ನಾನ್ ಮಾಡದ್ದೇ ಸರಿ, ನಂದೇ ಸರಿ ಅಂತ ಹೇಳ್ಕೊಂಡು ಹೋದ್ರೆ ರಾಜಕಾರಣದಲ್ಲಿ ಬದುಕೋಕ್ ಆಗೋದಿಲ್ಲ. ಅಂದ್ರೆ ಅಲ್ಲಿಗೆ ವೈಯಕ್ತಿಕ ಟೀಕೆ ಮಾಡಿದ್ರು ಕೂಡ ಅದನ್ನ ಎದುರಿಸ್ಬೇಕು ಅವರು ಅಂತ ತಾವ್ ಹೇಳ್ತಿರೋದು? ಹೌದೌದು, ಎದುರಿಸ್ಬೇಕು. ನಾನು ಎದುರಿಸ್ಬೇಕಾಗತ್ತೆ, ಅವರು ಎದುರಿಸ್ಬೇಕಾಗ್ತದೆ. ಓಕೆ, ತಾವು ಇಂಡೈರೆಕ್ಟ್ ಆಗಿ ರಮ್ಯಾ ಅವ್ರನ್ನು ಹೇಳ್ಕೊಂಡ್ ಬಂದ್ರಿ ಈ ಮಾತಲ್ಲಿ. ಹಿಂದೆ ಒಬ್ಳು ಹೆಣ್ಮಗಳು ಬಂದಿದ್ಲು, ಅವಳೇನ್ ಮಾಡಿದ್ಲು ಅಂತ ಅನ್ಬಿಟ್ಟು. ಹೇಳಿಲ್ಲ, ಹಿಂದೆನೂ ಕೂಡ ಹೆಣ್ಮಗಳನ್ನ ನೀವು ನೋಡಿದಿರಿ. ಅದರಿಂದ ನೋಡ್ಕೊಂಡು ತೀರ್ಮಾನ ತಗೊಳ್ಳಿ ಅಂತ ಹೇಳಿದ್ದೀನಿ ಅಷ್ಟೇನೆ. ಸರ್, ಇವಾಗ ಮಂಡ್ಯ ಭಾಗದಲ್ಲಿ ತಮಗೆ ಗೊತ್ತಿರೋ ಹಾಗೆ ಅಂಬರೀಷ್ ಅವರ ಅಭಿಮಾನಿಗಳು ಸಿಕ್ಕಾಪಟ್ಟೆ ಸಂಖ್ಯೆನಲ್ಲಿ ಇದ್ದಾರೆ. ಈಗ ಅಂಬರೀಷ್ ಅಭಿಮಾನಿಗಳು ಸುಮಲತಾ ಅವ್ರಿಗೆ ಬೆಂಬಲಿಸೋದು ತಪ್ಪು ಅಂತೀರಾ ಸರ್? ಇಲ್ಲ, ತಪ್ಪು ಅಂತ ಹೇಳುವುದೇ ಇಲ್ಲ. ಅಭಿಮಾನಿಗಳು ಎಲ್ರಿಗೂ ಇದ್ದಾರೆ. ದೇವೇಗೌಡರಿಗಿಲ್ವಾ, ಕುಮಾರಸ್ವಾಮಿ ಅವ್ರಿಗಿಲ್ವಾ, ನಮ್ಗಿಲ್ವಾ? ಎಲ್ಲಾ ಮಂತ್ರಿಗಳಿಗೆ, ಶಾಸಕರುಗಳಿಗೆ ಅಭಿಮಾನಿಗಳಿಲ್ವಾ? 8 ಜನ ಶಾಸಕರುಗಳಿದ್ದೀವಿ, ಅಲ್ಲಿ 2 ಮಂತ್ರಿಗಳಿದ್ದೀವಿ. ಕುಮಾರಸ್ವಾಮಿ ಅವ್ರ ಮುಖ್ಯಮಂತ್ರಿ, ಅವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆನಲ್ಲಿ ಇದ್ದಾರೆ. ಅದೇ ಹಾಗೇನೆ ಇವಾಗ ಅಂಬರೀಷ್ ಅವ್ರಿಗೆ ಹೇಗಿದ್ದಾರೋ ಕುಮಾರಸ್ವಾಮಿ ಅವ್ರಿಗೂ ಹಾಗೆ ಇದ್ದಾರೆ. ಅಭಿಮಾನಿಗಳು ಎಲ್ರಿಗೂ ಇದ್ದಾರೆ. ಅದು ಓಟಾಗಿ ಪರಿವರ್ತನೆ ಆಗುವಾಗ ಗೊತ್ತಾಗ್ತದೆ ಅಷ್ಟೇ. ಈಗ ಅಂಬರೀಷ್ ಅವರು ಕಾಂಗ್ರೆಸ್ ನಲ್ಲಿದ್ರು, ಅವರ ಕೊನೆಯ ಸಂದರ್ಭದ ತನಕನೂ ಕೂಡ ಕಾಂಗ್ರೆಸ್ ನಲ್ಲಿದ್ರು ಅಲ್ವಾ ಸರ್? ಹೌದು. ಈಗ ಕಾಂಗ್ರೆಸ್ ನಿಂದ ನನಗೆ ಟಿಕೆಟ್ ಕೊಡಿ ಅಂತ ಸುಮಲತಾ ಅವ್ರು ಕೇಳಿದ್ರಲ್ಲಿ ತಪ್ಪೇನಿದೆ? ತಪ್ಪೇನಿಲ್ಲ ಅಲ್ವಾ?
ಈಗ ನನಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಡಿ ಅಂತ ಕೇಳದೆ ತಪ್ಪು ಅಂತ ಮಾತಾಡ್ತಾರಲ್ಲ. ಇಲ್ಲ ಯಾರು ಹೇಳ್ತಾರೆ ಅದನ್ನ ಹೇಳುದು ನಾವಲ್ಲ ಹೇಳೋರು. ಒತ್ತಾಯ ಪೂರ್ವಕವಾಗಿ ಕೇಳ್ಬೋದು, ಅವ್ರಿಗೆ ಎಲ್ಲಾ ಅಧಿಕಾರನೂ ಇದೆ ಕೇಳೋದು. ಇಲ್ಲ ಸರ್, ತಮ್ಮ ಪಕ್ಷದವರೇ ತಮ್ಮ ಜಿಲ್ಲೆಯವರೇ ಮಿನಿಸ್ಟ್ರಿ ಒಬ್ರು ಮಾತನಾಡ್ತಾ ಹೇಳ್ತಾರೆ ಅವ್ರು ಕೇಳೋದೇ ತಪ್ಪು, ಅವ್ರಿಗೆ ಯಾವ ನೈತಿಕತೆ ಇದೆ ಕೇಳೋದಕ್ಕೆ ಅಂತ ಹೇಳ್ತಾರೆ. ನಾನು ಹೇಳುದಿಲ್ಲ ಅದನ್ನ ನಾನು ಹೇಳುದಿಲ್ಲ. ಓಕೆ, ಇವಾಗ ಅಂಬರೀಷ್ ಅಭಿಮಾನಿಗಳನ್ನೇ ನೆಚ್ಚಿಕೊಂಡು ಸುಮಲತಾ ಅಂಬರೀಷ್ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ, ಚಿತ್ರರಂಗನೇ ಬೇರೆ ರಾಜಕೀಯನೇ ಬೇರೆ ಅಂತ ಅನ್ಸಲ್ವಾ ಸರ್? ಅಲ್ಲ, ಅದು ಜನರ ಭಾವನೆಗಳಿಗೆ ಬಿಟ್ಟದ್ದು. ಇವಾಗ ಇವತ್ತಿದ್ದ ಭಾವನೆ ನಾಳೆ ಇರುವುದಿಲ್ಲ. ಇವಾಗ ನಾವೇ ಆದ್ರೂ ಕೂಡ ಒಂದ್ ಸಾರಿ ಇದ್ದಂತ ಜನರ ಭಾವನೆಗಳು ಇನ್ನೊಂದ್ ಸಾರಿ ಇರುವುದಿಲ್ಲ. ಆದ್ರೆ ನಮ್ಮ ಅದೃಷ್ಟ ಪರೀಕ್ಷೆ ಮಾಡ್ಬೇಕಾಗ್ತದೆ. ಆವಾಗ ಅವತ್ತಿನ ದಿವಸ ಕೊನೆ ಕ್ಷಣದಲ್ಲಿ ಏನೇನು ವಿಷಯಗಳು ಬರ್ತದೋ, ಯಾವ್ಯಾವ ವಿಷಯಗಳ ಮೇಲೆ ಹೋಗ್ತಾರೋ ಜನರ, ಅದರಿಂದ ತೀರ್ಮಾನ ಆಗ್ತದೆ. ಓಕೆ ಸರ್, ದಯವಿಟ್ಟು ತಾವು ಲೈನಲ್ಲೇ ಇರಿ. ಅಂಬರೀಷ್ ಅಭಿಮಾನಿ ಒಬ್ಬರ ಜೊತೆ ಸಂಪರ್ಕದಲ್ಲಿದ್ದಾರೆ, ಸೋಮು ಅಂತ ಬಿಟ್ಟು. ನಮಸ್ಕಾರ ಸೋಮು ಅವರೇ. ನಮಸ್ತೆ ಸರ್. ಸೋಮು ಅವರೇ, ಇವಾಗ ಒಂದು ಸುಮಲತಾ ಅಂಬರೀಷ್ ಅವರು ಮಂಡ್ಯ ಜನತೆಯ ಕಷ್ಟಕ್ಕೆ ಯಾವಾಗ ಸ್ಪಂದನೆ ಮಾಡಿದ್ದಾರೆ? ಅಂಬರೀಷ್ ಅವರು ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ, ಅವರು ಮಾಡಿದಾರ? ಇಲ್ಲ. ರೈತರ ಮಕ್ಕಳನ್ನ ಗೆಲ್ಸಿ ಅವ್ರು ಯಾವತ್ತೂ ಜನಗಳ ಕಷ್ಟಕ್ಕಾಗದಿದ್ದವ್ರಿಗೆ ಯಾಕೆ ಈ ಸರ್ತಿ ಮತ ಹಾಕ್ತೀರಾ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದೆ, ತಾವೇನ್ ಹೇಳ್ತೀರಾ? ಇದು ಒಂಥರ ಏನು ಹೇಳ್ತಾರಲ್ಲ ಆ ತರದ ಪ್ರಶ್ನೆ ಇದು. ಸುಮಲತಾ ಅಂಬರೀಷ್ ಅವರು ರಾಜಕಾರಣವನ್ನ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಅಂಬರೀಷ್ ಅವರು ಬೇರೆ ರಾಜಕಾರಣಿಗಳ ತರ ತಮ್ಮ ಕುಟುಂಬಸ್ಥರನ್ನ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡ್ಲಿಕ್ಕೆ ಬಿಟ್ಟಿಲ್ಲ. ಇದು ಬಹಳ ವಿಶೇಷವಾಗಿ ತಿಳ್ಕೋಬೇಕಾದಂತ ವಿಚಾರ. ಯಾರು ಆ ವಿಚಾರವನ್ನ ಮಾತನಾಡ್ತಾ ಇದಾರೆ ಅವರೆಲ್ಲರೂ ಕೂಡ ತಿಳ್ಕೋಬೇಕಾದಂತ ವಿಚಾರ. ಸುಮಲತಾ ಅಂಬರೀಷ್ ಅವರು ಮತ್ತೆ ಅಭಿಷೇಕ್ ಅಂಬರೀಷ್ ಅವರು ರಾಜಕಾರಣ ಮಾಡ್ತಿದ್ದಂತ ಸಂದರ್ಭದಲ್ಲಿ, ಜನಸೇವೆ ಮಾಡ್ತಿದ್ದಂತ ಸಂದರ್ಭದಲ್ಲಿ ಅವರ ಯಾವುದೇ ಕಾರ್ಯಕಲಾಪಗಳಲ್ಲಿ, ಯಾಕಂದ್ರೆ ಅಂಬರೀಷ್ ಅವರು ರಾಜಕೀಯ ವಿಚಾರದಲ್ಲಿ ಮತ್ತೆ ಕುಟುಂಬಸ್ಥರನ್ನ ಯಾವುದೇ ಕಾರಣಕ್ಕೂ ಯಾವುದರಲ್ಲೂ ಪರಿಚಯ ಮಾಡ್ಕೊಡಕ್ ಹೋಗ್ತಾ ಇರ್ಲಿಲ್ಲ. ಯಾವುದೇ ಒಂದು ಸಭೆ ಸಮಾರಂಭಕ್ಕೆ ಕರ್ಕೊಂಡ್ ಬರ್ತಕ್ಕಂಥದ್ದೇ ಆಗ್ಲಿ, ಹಾಗೆ ದಯವಿಟ್ಟು ಲೈನಲ್ಲಿ ಇರಿ. ನಾನು ಸಾರಿಗೆ ಸಚಿವರನ್ನ ಮಾತನಾಡಿಸ್ಬಿಡ್ತೀನಿ ಸರ್. ತಮ್ಗೊಂದು ಕೊನೆ ಪ್ರಶ್ನೆ. ನಾನು ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲಿ ಗೋ ಬ್ಯಾಕ್ ನಿಖಿಲ್ ಅಂತಕ್ಕಂಥ ಒಂದು ಅಭಿಯಾನ ಶುರುವಾಗಿದೆ. ನಿಖಿಲ್ ಕುಮಾರಸ್ವಾಮಿ ನಮ್ಮ ಜಿಲ್ಲೆಯವರಲ್ಲ ಅಂತ ಒಂದು, ದೇವೇಗೌಡರ ಕುಟುಂಬದವರೇ ಎಲ್ಲ ಕಡೆ ನಿಲ್ತಾ ಇದ್ದಾರೆ ಅಂತ ಒಂದು, ಇದೆಲ್ಲವನ್ನೂ ಎದುರಿಸಿ ಸುಮಲತಾ ಅವ್ರನ್ನ ಎದುರಿಸಿ ಅಂಬರೀಷ್ ಅಭಿಮಾನಿಗಳನ್ನ ಎದುರಿಸಿ ಚುನಾವಣೆಯಲ್ಲಿ ಗೆಲ್ತಕ್ಕಂಥ ಕಾನ್ಫಿಡೆನ್ಸ್ ಇದೆಯಾ ಸರ್? ಸರ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ತಮ್ಮಣ್ಣ ಅವ್ರಿಗೆ? ಸರ್, ನಾನು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಗೋ ಬ್ಯಾಕ್ ನಿಖಿಲ್ ಅನ್ನೋ ಒಂದು ಅಭಿಯಾನ ಶುರುವಾಗಿದೆ. ನಿಖಿಲ್ ಅವರು ನಮ್ಮ ಜಿಲ್ಲೆಯವರಲ್ಲ ಅಂತ, ದೇವೇಗೌಡರ ಕುಟುಂಬದವರೇ ಎಲ್ಲಾ ಕಡೆ ನಿಲ್ತಾರೆ ಅಂತ. ಇವಾಗ ನಿಮ್ಮ ಜೊತೆ ಮಾತನಾಡಿದಂತ ಬೇಲೂರು ಸೋಮಶೇಖರ್ ಅವರು ನನಗೂ ಅಭಿಮಾನಿನೇ, ನನಗೂ ಸ್ನೇಹಿತರೆ. ಬಹಳ ವರ್ಷಗಳಿಂದ ನೋಡಿದ್ದೀನಿ. ಅಂಬರೀಷ್ ಅವ್ರ ಜೊತೆ ಇದ್ದು ಕಟ್ಟ ಬೆಂಬಲಿಗರಾಗಿ ಅಂಬರೀಷ್ ಅಭಿಮಾನಿಯಾಗಿ ಎಲ್ಲಾ ಕಡೆ ಓಡಾಡ್ಕೊಂಡು ಇದ್ದಂತವ್ರು. ಅವರೇ ಗ್ರಾಮ ಪಂಚಾಯತಿ ಚುನಾವಣೆಗೆ ನಿಂತಾಗ 17 ಓಟ್ ತಗೊಂಡು ಹೀನಾಯವಾಗಿ ಸೋತ್ರು. ಹಾಗಾದ್ರೆ ಅಂಬರೀಷ್ ಅಭಿಮಾನಿಗಳು ಯಾಕೆ ಕೊಟ್ಟು ಗೆಲ್ಸಿಲ್ಲ ಅವ್ರನ್ನ? ಅಲ್ವೇ? ಇವಾಗ ಅಭಿಮಾನನೇ ಬೇರೆ, ಚುನಾವಣೆ ಸಂದರ್ಭದಲ್ಲಿ ಬರುವಂತ ವಿಚಾರಗಳೇ ಬೇರೆ. ಓಕೆ ಸರ್, ತಮ್ಮಣ್ಣ ಅವರು, ಥ್ಯಾಂಕ್ ಯು ವೆರಿ ಮಚ್ ಪಬ್ಲಿಕ್ ಟಿವಿ ಜೊತೆ ಮಾತಾಡಿದಕ್ಕೆ ಧನ್ಯವಾದ. ಎಸ್ ಸೋಮು ಅವರೇ, ಕೇಳಿಸ್ಕೊಂಡ್ರಿ ಅಂತ ಅನ್ಸುತ್ತೆ ಸಾರಿಗೆ ಸಚಿವರ ಮಾತನ್ನ. ತಮಗೆ ನೇರವಾಗಿ ಪ್ರಶ್ನೆ ಮಾಡಿದ್ರು ಅವರು. ಸೋಮು ಅವರೇ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ಈಗ ತಾನೇ DC ತಮ್ಮಣ್ಣ ಅವ್ರು ಮಾತನಾಡಿದ್ದು ಕೇಳಿಸ್ಕೊಂಡ್ರ ತಾವು? ಇಲ್ಲ ಸರ್, ನಾನು ಲೇಟ್ ಆಗಿ ಬಂದೆ ಲೈನ್ಗೆ. ಅಲ್ಲ, ಈಗ ನಿಮ್ಮನ್ನ ನಾನು ಹೋಲ್ಡ್ ಮಾಡಿದಾಗ ಅವ್ರೊಂದು ಮಾತು ಹೇಳಿದ್ರು. ಏನಂತೆ? ನೀವು ತುಂಬಾ ಚೆನ್ನಾಗಿ ಪರಿಚಯ DC ತಮ್ಮಣ್ಣ ಅವ್ರಿಗೆ. ಮೊದಲಿಂದ ನೀವು ಅಂಬರೀಷ್ ಅಭಿಮಾನಿ ಅಂತಾನೆ ಹೇಳಿದಂತವ್ರು. ತಾವು ಚುನಾವಣೆಗೆ ನಿಂತಾಗ್ಲೇ ಅಭಿಮಾನಿಗಳು ತಮ್ಗೆ ಓಟ್ ಹಾಕ್ಲಿಲ್ಲ ಅಂತ ಹೇಳಿದ್ರು. ಯಾರು ಚುನಾವಣೆ ನಿಂತಾಗ? ತಾಲೂಕ್ ಪಂಚಾಯತಿನ ಅಥವಾ ಗ್ರಾಮ ಪಂಚಾಯತ್ ಯಾವ್ದೋ ಎಲೆಕ್ಷನ್ ನಿಂತಾಗ ತಮಗೆ ಅಂಬರೀಷ್ ಅಭಿಮಾನಿಗಳು ಓಟೇ ಹಾಕ್ಲಿಲ್ಲ. ಯಾರಿಗೆ? ನನಗ? ಯಾರು ಹೇಳ್ತಾ ಇದಾರೆ? DC ತಮ್ಮಣ್ಣ ಅವರು. ಕೊಡಿ ಅವ್ರಿಗೆ ಲೈನ್ ಕೊಡಿ. ಅಲ್ಲ, ಅವ್ರು ಕಟ್ ಮಾಡಿದ್ರು, ಬಟ್ ಆ ಪ್ರಶ್ನೆ ಕೇಳಿದ್ರು ತಾವು ಲೈನಲ್ಲಿ ಇದ್ದಾಗ್ಲೇನೆ. ನೋಡಿ ಸರ್, ಚುನಾವಣೆಯಲ್ಲಿ ಅವ್ರ ಮಗನು ಸೋತಿದ್ದಾರೆ. ಚುನಾವಣೆಯಲ್ಲಿ ಅವ್ರ ತಮ್ಮಣ್ಣವರ ಮಗನು ಚುನಾವಣೆಯಲ್ಲಿ ಸೋತಿದ್ದಾರೆ. ಅವ್ರ ಮಗನು ಸೋತಿದ್ದಾರೆ. ಎಲ್ಲಾರು ಸೋತಿದ್ದಾರೆ. ಚುನಾವಣೆಯಲ್ಲಿ ಸೋಲು ಗೆಲು ಸಹಜ, ಆಯ್ತಾ? ರಾಜಕೀಯದಲ್ಲಿ ಪ್ರಬುದ್ಧತೆಯಿಂದ ನಾನು ಮಂಡ್ಯ ಜಿಲ್ಲೆನಲ್ಲಿ DC ತಮ್ಮಣ್ಣವ್ರಿಗೆ ಒಂದು ಸರಳ ಸಜ್ಜನಿಕೆ, ಒಂದು ಸೌಜನ್ಯದ ರಾಜಕಾರಣಿ ಅಂತಕ್ಕಂತ ಒಂದು ಹೆಸರಿತ್ತು. ಇವತ್ತು ಅವ್ರು ಮಾತನಾಡ್ತಾ ಇದಾರೆ. ಏನಂತ ಮಾತನಾಡಿದ್ರು ನಿಮ್ ಟಿವಿನಲ್ಲಿ? ಇವಾಗ ಯಾರನ್ನ ಮಾತಾಡ್ಸಿದ್ದಾರೆ, ಯಾರನ್ನ ಭಾವಿಸಿದ್ದಾರೆ ಅಂತಕ್ಕಂತ ಮಾತನ್ನ ಸುಮಲತಾ ಅವ್ರ ಮೇಲೆ ಹೇಳ್ತಾ ಇದ್ರು. ಇದೇ ಸುಮಲತಾ ಅವ್ರ ಜೊತೆಲಿ ಅವ್ರ ಮನೆಗೆಲ್ಲ ಕರ್ಕೊಂಡು ಓಡಾಡುವಾಗ ಚೆನ್ನಾಗಿತ್ತಂತ.
ಅಲ್ಲ ಅವ್ರು ಹೇಳೋದೇನು ಚೆನ್ನಾಗಿತ್ತಂತ. ನೋಡಿ, ಪ್ರೀತಿ ವಿಶ್ವಾಸನೇ ಬೇರೆ. ಇವತ್ತಿಗೂ ನಮ್ಮ ಕುಟುಂಬದವ್ರಿಗೆ ಅವ್ರ ಕುಟುಂಬದವ್ರಿಗೆ ಪ್ರೀತಿ ವಿಶ್ವಾಸ ಇದೆ, ರಾಜಕೀಯನೇ ಬೇರೆ ಅಂತ ಅವ್ರು ಹೇಳೋದು. ಸರ್ ಹೌದು, ಮಾಡ್ಲಿ ಬಿಡಿ, ರಾಜಕೀಯನೇ ಬೇರೆ. ಹೌದು, ನಾವು ಒಪ್ಕೋತಾ ಇದೀವಲ್ಲ, ರಾಜಕೀಯನೇ ಬೇರೆ. ನಾವೇ ನಮ್ಗೆ ಬೆಂಬಲ ಕೊಡಿ ಅಂತ ಕೇಳ್ತಾ ಇಲ್ವಲ್ಲ ನಾವು ಅವ್ರನ್ನ. ರಾಜಕೀಯ ಮಾಡ್ಲಿ ಪಾಪ. ಅವರು ಒಂದು ಪಕ್ಷದಲ್ಲಿ ಸಚಿವರಾಗಿದ್ದಾರೆ, ಶಾಸಕರಾಗಿದ್ದಾರೆ. ಅವರು ಪಕ್ಷಕ್ಕೆ ನಿಷ್ಠೆ ತೋರಿಸ್ಬೇಕು, ತೋರಿಸ್ಲಿ. ನಮ್ಮ ಬಗ್ಗೆ ಯಾಕೆ ಇಲ್ಲ ಸಲ್ಲದ ಟೀಕೆ ಮಾಡ್ತಾರೆ? ಟೀಕೆ ಮಾಡಿಲ್ಲ ಅವ್ರು. ಅಂದ್ರೆ ನೇರವಾಗಿ ಹೇಳಿದ್ದು ಇಷ್ಟೇನೆ. ಏನಪ್ಪಾ ಅಂದ್ರೆ, ಅಂಬರೀಷ್ ಅವರು ಬದುಕಿದ್ದಾಗ, ಅವ್ರು ಶಾಸಕರಾಗಿದ್ದಾಗ, ಅವ್ರು ಸಚಿವರಾಗಿದ್ದಾಗ ಮನೆಗೆ ಬಂದವ್ರನ್ನ ಎಷ್ಟು ಜನ ಮಾತಾಡಿಸಿದ್ದಾರೆ ಸುಮಲತಾ ಅವರು. ಈ ಮಂಡ್ಯ ಜಿಲ್ಲೆಯ ಕಷ್ಟ ನಷ್ಟಗಳು ಅವ್ರಿಗೆ ಏನ್ ಗೊತ್ತು ಅಂತ ಮಾತಾಡಿದ್ದಾರೆ. ಯಾರಿಗೆ? ಸುಮಲತಾ ಅಂಬರೀಷ್ ಅವ್ರಿಗೆ. ಹಾಗಾದ್ರೆ ದೇವೇಗೌಡರು ಪ್ರಧಾನಿಯಾಗಿದ್ದಾಗ ಕುಮಾರಸ್ವಾಮಿ ಕರ್ನಾಟಕದ ಜನರ ಕಷ್ಟ ಸುಖ ಎಲ್ಲ ಗೊತ್ತಿತ್ತಾ? ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅನಿತಾ ಕುಮಾರಸ್ವಾಮಿಗೆ ರಾಮನಗರದವ್ರ ಕಷ್ಟ ಸುಖ ಎಲ್ಲ ಗೊತ್ತಿತ್ತಾ? ಅನಿತಾ ಕುಮಾರಸ್ವಾಮಿ ಅವರು ರಾಮನಗರ MLA ಆಗಿದ್ದಾರೆ. ಈಗ ಮಂಡ್ಯ ಕಷ್ಟ ಸುಖ ಎಲ್ಲ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಗೊತ್ತಿದ್ಯಾ? ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯಕ್ಕೆ ಏನೋ ಬಂದಿದ್ದಾರೆ, ರಾಜಕಾರಣ ಮಾಡ್ತಾರೆ, ಮುಂದೊಂದು ದಿನ ಅವ್ರ ಹೆಂಡತಿನ ರಾಜಕಾರಣಕ್ಕೆ ತರಕೊಡ್ತಾರೆ. ಆಗ ಅವ್ರ ಹೆಂಡತಿಗೆ ಎಲ್ಲ ಗೊತ್ತಿರ್ತದ? ಏನ್ ಸರ್ ಸಾಮಾನ್ಯ? ಹಾಗಾದ್ರೆ ಸುಮಲತಾ ಅಂಬರೀಷ್ ಅವರು ಚುನಾವಣೆಗೆ ನಿಲ್ಲಬೇಕು, ಅವ್ರಿಗೆ ತಮ್ಮ ಸಪೋರ್ಟ್ ಇದೆ ಹಾಗಾದ್ರೆ? ಎಲ್ಲಾರ್ದು ಸಪೋರ್ಟ್ ಇದೆ, ನಾನು ಒಬ್ಬಂದೇ ಅಲ್ಲ, ಜಿಲ್ಲೆಯ ಜನರು ಸಪೋರ್ಟ್ ಇದೆ. ಓಕೆ ಸೋಮಶೇಖರ್ ಅವರೇ, ಥ್ಯಾಂಕ್ ಯು. ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ.